ಇವತ್ತಿನ ವಿಡಿಯೋದಲ್ಲಿ ಆನ್ಲೈನಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ಒಂದಷ್ಟು ಪ್ರಾಡಕ್ಟ್ಗಳನ್ನ ತಗೋಬೇಕು. ಈಗ ಸ್ವಲ್ಪ ಟ್ರೆಂಡಲ್ಲಿರುವಂತಹ ಪ್ರಾಡಕ್ಟ್ ಬೇಕು ಅಂತ. ಇವಾಗ ತೊಗೊಂಡಿದ್ದೀನಲ್ಲ, ಸೊ ಅದಕ್ಕೆ ಒಂದು ಸಲ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಜೊತೆಗೆ ನಿಮಗೂ ಸಹ ಹೆಲ್ಪ್ ಆಗ್ಬೋದು ತಗೊಳ್ಳೋದಕ್ಕೆ ಅಂತ. ಮೊದಲನೇದು ಬಂದು ಒಂದು ಬ್ಯಾಂಬೋ ತಟ್ಟೆನ ತೊಗೊಂಡಿದ್ದೆ. ಅಂದರೆ ಬಿದಿರಿಂದ ಮಾಡಿರುವಂತಹ ಒಂದು ತಟ್ಟೆ ಇದು. ಇಷ್ಟು ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ವಿಡಿಯೋಗೆ ಯೂಸ್ ಆಗುತ್ತೆ ಅಂತ. ಬಟ್ ಇದು ಬಂದ ಮೇಲೆ ಗೊತ್ತಾಯಿತು ತುಂಬ ಅಂದರೆ ತುಂಬಾ ದೊಡ್ಡದಾಗಿತ್ತು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲೂ ಸಹ ಒಂದು ಚೂರು ಸಹ ನಮ್ಮನೇಲಿ ದೇವ್ರ ಮನೆಯಲ್ಲ ಸಾಕಷ್ಟು ಹೂಗಳನ್ನ ಫಿನಿಶಿಂಗ್ ಎಲ್ಲ ಪೂಜೆ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಹೂಗಳನ್ನ ಪ್ಯಾಕಿಂಗು ಸಹ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ನೀವು ಯಾವ ಥರ ಇದೆ ಅಂತ. ಇದನ್ನು ಕಾಳುಗಳನ್ನ ಒಣಗಿಸ್ಕೊಳ್ಳೋದಕ್ಕೆ ಅಥವಾ ಅಕ್ಕಿ ಒಣಗಿಸೋದಕ್ಕೆ ಬಳಸ್ಕೋಬೋದು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಬಂದಿದೆ, ಹಾಗೆ ದೊಡ್ಡದಾಗಿದೆ ಅಂತ. ಸೊ ಅದಕ್ಕೋಸ್ಕರ ಇದನ್ನು ರಿಟರ್ನ್ ಮಾಡಿದೆ, ಹಾಗೆ ಇಟ್ಕೊಂಡೆ. ನಾನು ಇದನ್ನು ಸುಮಾರು ಸಲ ಸರ್ಚ್ ಮಾಡಿದಾಗ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ತಗೊಂಡಿದ್ದ ಟೈಮಲ್ಲಿ ಸ್ವಲ್ಪ ದುಡ್ಡು ಕಡಿಮೆ ಇತ್ತು ಅಂತ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಚಾಕು. ಸೊ ಅಡುಗೆ ಮನೇಲಿ ಚಾಕುಗಳಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಮನೇಲಿರುವಂತಹ ಚಾಕುಗಳೆಲ್ಲ ತುಂಬ ಹಳೇದಾಗಿ ಕಟ್ಟಾಗ್ತಾಯಿತ್ತು. ಅದಕ್ಕೋಸ್ಕರ ಈ ರೀತಿ ಇರುವಂತಹ ಚಾಕುಗಳನ್ನ ತಗೊಂಡಿದ್ದೆ. ಇದು ಬಂದು ಫೈಬರ್ ಮತ್ತು ಸ್ಟೀಲಲ್ಲಿ ಮಾಡಿರುವಂತಹ ಚಾಕು, ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ಚಾಕು. ಸೆಟ್ ಆಫ್ 3 ಬರುತ್ತೆ. ಈಗ ತುಂಬ ಟ್ರೆಂಡಲ್ಲಿರುವಂತಹ ಚಾಕುಗಳಿದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿ ಇರುವಂತಹ ಒಂದು ಆಯಿಲ್ ಬಾಟಲ್. ಅಂದರೆ ಈಗ ನಾವು ದೋಸೆ, ರೊಟ್ಟಿ, ಚಪಾತಿಗಳು ಮಾಡಬೇಕಂದ್ರೆ ಒಂದು ಬೌಲ್ಗೆ ಎಣ್ಣೆ ಹಾಕಿ ಸ್ಪೂನಲ್ಲೆಲ್ಲ ಮಾಡ್ತಾ ಇರ್ತೀವಲ್ವ. ಆದರೆ ಆ ಬೌಲ್ನ ನಾವು ಕೆಳಗಡೆ ಇಟ್ಟಾಗ ಸ್ಲ್ಯಾಬು, ಗ್ಯಾಸ್ ಸ್ಟವ್ ಎಲ್ಲ ಎಣ್ಣೆ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತ ಇದೊಂದು ಆಯಿಲ್ ಬಾಟಲ್ನ ತರಿಸ್ಕೊಂಡಿದ್ದೆ. ನೋಡೋದಕ್ಕೆ ತುಂಬ ಕ್ಯೂಟಾಗಿತ್ತು. ಕಲರ್ ಇರ್ಬೋದು ಅಥವಾ ಆ ಬ್ರಷ್ ಮೇಲಿರುವಂತಹ ಒಂದು ಕಾರ್ಟೂನ್ ಡಿಸೈನ್ ಇರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಇದು ಜಸ್ಟ್ 83 ರುಪೀಸ್ಗೆ ನಾನು ತೊಗೊಂಡಿದ್ದು. ಬಾಟಲು ಮತ್ತು ಕ್ಯಾಪ್ ಎಲ್ಲ ಫೈಬರಲ್ಲಿ ಆಗಿರೋದ್ರಿಂದ ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ. ಇನ್ನು ಬ್ರಷ್ ಬಂದು ಸಿಲಿಕಾನಲ್ಲಿರುತ್ತೆ, ಅಂದರೆ ಹೀಟ್ ಪ್ರೊಟೆಕ್ಟ್ ಆಗುತ್ತೆ. ನಾವು ಬಿಸಿ ಮೇಲೂ ಸಹ ಹಾಕಿದ್ರೆ ಬ್ರಷ್ ಮೆಲ್ಟ್ ಆಗೋದಾಗಲಿ ಅದೇನೂ ಆಗಲ್ಲ. ಸೊ ಇದನ್ನು ಸಿಲಿಕಾನನ್ನು ನಾವು ಬಿಸಿ ಇರುವಾಗಲೂ ಸಹ ಬಳಸ್ಕೋಬೋದು, ಪ್ಲಾಸ್ಟಿಕ್ ಅಲ್ಲ ಅದು. ಇನ್ನು ನೆಕ್ಸ್ಟ್ ಬಂದು ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ತೊಗೊಬೇಕಂತ ಅಂದ್ಕೊಂಡಿದ್ದಂಥ ಒಂದು ಬ್ರಾಸ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಇರೋವಂತಹ ಮಸಾಲ ಬಾಕ್ಸು. ಈಗ ತುಂಬ ನೋಡಿರ್ತೀರ ನೀವು, ತುಂಬ ಜನರು ಮನೇಲಿರುತ್ತೆ. ಹಾಗೆ ತುಂಬ ಟ್ರೆಂಡಲ್ಲಿದೆ ಇದು. ಈ ರೀತಿ ಒಂದು ಬಾಕ್ಸಲ್ಲಿ 7 ಬೌಲ್ಗಳಿರುತ್ತೆ ಮಸಾಲ ಬಾಕ್ಸ್ದು. ಮೇಲೆಲ್ಲ ಸ್ವಲ್ಪ ಈ ರೀತಿ ಗೋಲ್ಡನ್ ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ. ಕ್ಯಾಪ್ ಮಾತ್ರ ನಮಗೆ ಬ್ರಾಸಲ್ಲಿ ಫಿನಿಶ್ ಆಗಿರುತ್ತೆ. ಜೊತೆಗೆ ಒಂದು ಸ್ಪೂನ್ ಸಹ ಕೊಟ್ಟಿರ್ತಾರೆ. ಸೊ ಒಳಗೂ ಸಹ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಇದನ್ನು ನಾವು ಅಡುಗೆ ಮನೇಲಿ ಇಡೋದ್ರಿಂದ ಅಡುಗೆ ಮನೆಗೂ ಒಂದು ಕಳೆ ಬರುತ್ತೆ. ಹಾಗೆ ಸ್ವಲ್ಪ ಬ್ರಾಸ್ ಥರ ಕಾಣೋದ್ರಿಂದ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕೆಳಗಡೆ ನೋಡ್ತಾ ಇರ್ಬೋದು ನೀವು, ಗ್ರಿಪ್ಗೆ ಅಂತ 3 ರಬ್ಬರ್ನ ಸಹ ಕೊಟ್ಟಿರ್ತಾರೆ. ಅಂದರೆ ಸ್ಲ್ಯಾಬ್ ಮೇಲೆಲ್ಲ ಇಟ್ಟಾಗ ಜಾರಬಾರ್ದು ಅಂತ ಆ ರೀತಿ ಒಂದು 3 ರಬ್ಬರ್ನ ಸಹ ಕೊಟ್ಟಿದ್ದಾರೆ. ಈಗ ಕ್ಯಾಪ್ ತೋರಿಸ್ತಾ ಇದ್ದೀನಿ ನೋಡಿ. ಕ್ಯಾಪ್ ಮಾತ್ರ ವಾವ್, ಸೂಪರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾಪ್ ಬಂದು ಪ್ಯೂರ್ ಬ್ರಾಸಲ್ಲಿ ಕಂಪ್ಲೀಟ್ ಆಗಿರುತ್ತೆ. ತುಂಬ ಶೈನಾಗಿ ಕಾಣಿಸ್ತಾ ಇರೋದ್ರಿಂದ ಪಳಪಳ ಅಂತ ಹೊಳಿತಾ ಇದೆ. ಈ ರೀತಿ ಕ್ಯಾಪನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಿಚನ್ಗೂ ಸಹ ಒಂದೊಳ್ಳೆ ಮಾಡ್ರನ್ ಟಚ್ ಸಹ ಸಿಗುತ್ತೆ. ಸೊ ನನಗೆ ಇಷ್ಟ ಆಗಿದ್ದಂತಹ ತುಂಬ ಫೇವ್ರೆಟ್ ಆಗಿದ್ದಂತಹ ಪ್ರಾಡಕ್ಟ್ ಇದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಈಗ ತುಂಬ ನೋಡಿರ್ತೀರ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ವುಡ್ಡಂದಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಈ ಚಾಪಿಂಗ್ ಬೋರ್ಡ್ನ ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ. ಅದಕ್ಕೋಸ್ಕರ ನಾನು ಸ್ಟೈನ್ಲೆಸ್ ಸ್ಟೀಲ್ ಇರುವಂತಹ ಬಿಗ್ ಸೈಜಲ್ಲಿ ಇರುವಂತಹ ಒಂದು ಚಾಪಿಂಗ್ ಬೋರ್ಡನ್ನು ತರಿಸ್ಕೊಂಡಿದ್ದೆ. ಇದರಲ್ಲಿ 3 ಸೈಜಾಗಿ ಸಿಗುತ್ತೆ. ಅಂದರೆ ಸ್ಮಾಲು, ಮೀಡಿಯಮ್ಮು, ಲಾರ್ಜ್ ಸೈಜಲ್ಲಿರುತ್ತೆ. ನಾನಿಲ್ಲಿ ಲಾರ್ಜ್ ಸೈಜಲ್ಲಿ ತರಿಸ್ಕೊಂಡಿದ್ದೆ. ಸ್ವಲ್ಪ ಕಟ್ ಮಾಡೋದಕ್ಕೂ ಬೇಕಾಗತ್ತೆ. ಹಾಗೆ ಚಪಾತಿ ಮಾಡ್ಕೊಬೋದು, ಏನು ಬೇಕಿದ್ರೂ ಇದರಲ್ಲಿ ಮಾಡ್ಬೋದು, ಸ್ಟೀಲ್ ಆಗಿರೋದ್ರಿಂದ. ಅದಕ್ಕೋಸ್ಕರ ಲಾರ್ಜ್ ಸೈಜಲ್ಲೇ ತರಿಸ್ಕೊಂಡಿದ್ದೆ. ಇದು ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ಅಂದರೆ ನಾರ್ಮಲ್ ಸ್ಟೀಲ್ ಅಲ್ಲ, ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಅಂತ. ತುದಿಲಿ ಈ ರೀತಿ ಒಂದು ಫೋಲ್ಡಿಂಗ್ ಮಾಡಿರುವಂತಹ ಒಂದು ಡಿಸೈನ್ ಸಹ ಇರುತ್ತೆ. ಸೊ ಇದನ್ನು ಈ ರೀತಿ ಸ್ಲ್ಯಾಬ್ಗೆ ಹಾಕ್ಕೊಂಡ್ರೆ ನಾವು ಕಟ್ ಮಾಡೋದಕ್ಕೂ ಸುಲಭ. ಹಾಗೆ ಆ ಸ್ಲ್ಯಾಬಿಂದ ಈ ಒಂದು ಚಾಪಿಂಗ್ ಬೋರ್ಡ್ ಜಾರೋದು ಇಲ್ಲ, ಫಿಟ್ಟಾಗಿ ಕೂರುತ್ತೆ. ಆಗ ನಮಗೆ ಚಾಪ್ ಮಾಡೋದಕ್ಕೂ ಸಹ ತುಂಬ ಸುಲಭ ಆಗುತ್ತೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಹಾಗೆ ಚೆನ್ನಾಗಿದೆ ಅಂತಲೂ ಸಹ ಅನ್ನಿಸ್ತು. ಸೊ ನಿಮಗೆ ಇಷ್ಟು ಪ್ರಾಡಕ್ಟಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದರದ್ದು ಯಾವುದೇ ಪ್ರಾಡಕ್ಟದು ನಿಮಗೆ ಲಿಂಕ್ ಏನಾದರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕನ್ನ ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲೂ ಸಹ ಲಿಂಕ್ ಇರುತ್ತೆ, ಹೋಗಿ ನೀವು ಚೆಕ್ ಮಾಡಿ ಬೈ ಮಾಡ್ಕೊಬೋದು.
ಸೊ ಇದಿಷ್ಟು ನಾನು ಅಡುಗೆ ಮನೆಗೆ ತಗೊಂಡಿದ್ದಂತಹ ಹೊಸ ಐಟಮ್ಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು. ಸೊ ನಾಳೆ ಮತ್ತೆ ಹೊಸ ವಿಡಿಯೋ, ಹೊಸ ರೆಸಿಪಿ, ಹೊಸ ವ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು.